ನಾನು ಒಳ್ಳೆಯವರಿಗೆ ಒಳ್ಳೆಯವ ಕೆಟ್ಟವರಿಗೆ ಕೆಟ್ಟವ ಆದರೆ ಹಳೆಯದನ್ನ ಮರೆತು ಹೊಸ ಬದುಕು ಸಾಗಿಸಲು ಪಣ ತೊಟ್ಟಿದ್ದೇನೆ. ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನದಾಳದ ಮಾತು. ತಮ್ಮ 35ನೇ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇರೋ ದರ್ಶನ್ ನಿವಾಸದಲ್ಲಿ ಕಳೆದ ರಾತ್ರಿಗೆ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಈ ವೇಳೆ ಸುವರ್ಣ ನ್ಯೂಸ್ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡ ದರ್ಶನ್ ಕಳೆದ ವರ್ಷ ನಡೆಸಿದ ಘಟನೆಗಳನ್ನ ಮರೆತು ನೆಮ್ಮದಿಯ ಬದುಕು ಸಾಗಿಸುತ್ತಿರುವುದಾಗಿ ಹೇಳಿದ್ರು. ನಮ್ಮ ಪ್ರತಿನಿಧಿ ಸಂದೀಪ್ ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ. ಮೆಜೆಸ್ಟಿಕ್ಕಿಂದ ಚಿಂಗಾರಿ ತನಕ ಸುಮಾರು 45 ಸಿನಿಮಾಗಳ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಜನಮನ ಗೆದ್ದಿರೋ ಚಾಲೆಂಜಿಂಗ್ ಸ್ಟಾರ್ ಇವತ್ತು ಹುಟ್ಟುಹಬ್ಬದ ಸಂಭ್ರಮನ ಆಚರಿಸ್ಕೊಳ್ತಾ ಇದ್ದಾರೆ. ಸೊ ಈ ಖುಷಿ, ಈ ಸಂಭ್ರಮ ಜೊತೆಗೆ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಒಂದು ಸಾರಥಿ ಚಿಂಗಾರಿ ಸಕ್ಸಸ್ ಕೂಡ ಈ ಸಂದರ್ಭದಲ್ಲಿ ಅವ್ರು ನಮ್ಮ ಜೊತೆನೇ ಇದ್ದಾರೆ. ಆ್ಯಕ್ಚುಲಿ ಸರ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಹೇಗನ್ನಿಸ್ತದೆ ಸರ್ 35ನೇ ವರ್ಷ? ಎಲ್ಲ ಒಂದು ಕಡೆ ಫೀಲ್ ಆಗ್ತಾ ಇದೆಯಾ? ವಯಸ್ಸಾಗ್ತಾ ಇದೆ ಅಂತ ಫೀಲ್ ಆಗ್ತಾಯಿದೆ. ಮೊದಲೆಲ್ಲ ಬರ್ಡೇ ಬಾಯ್ ಅಂತಿದ್ರೆ ಈಗ ಬರ್ಡೇ ಮ್ಯಾನ್ ಆಗಿಬಿಟ್ಟಿದ್ವಿ. ಓಕೆ, ಈ ಬರ್ತಡೇ ನಿಮಗೆ ಈ ಪರ್ಟಿಕ್ಯುಲರ್ ಈ 35ನೇ ವರ್ಷ 2012 ಎಷ್ಟು ವಿಶೇಷ ಸರ್ ನಿಮಗೆ? ಮುಂದೇನಂದರೆ ನಾನು ಆವಾಗಲೇ ಹೇಳ್ದಂಗೆ ಆ್ಯಕ್ಚುಲಿ ಒಂದು ಸ್ಲೋಗನ್ ಇದೆ, ಫಾರ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಆಫ್ ದ ಪೀಪಲ್ ಅಂತೇಳಿ. ಸೊ ಜನರಿಗೋಸ್ಕರ, ಜನರಿಗಾಗಿ, ಜನರಿಂದ, ಅದೇ ನನ್ನ ಬರ್ಡೇ. ಈ ಬರ್ತಡೇಲಿ ಎಕ್ಸಾಂಪಲ್ ನಿಮಗೆ ಒಂದು 5-6 ವರ್ಷದಿಂದ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರೋದು. ಅಲ್ಲಿಂದ ಮುಂಚೆ ನಾನು ಆಚರಿಸ್ಕೊಳ್ತಾ ಇರಲಿಲ್ಲ ಸರ್. ಊಟದ ವ್ಯವಸ್ಥೆ ಎಲ್ಲ ಜೋರಾಗಿ ಮಾಡಿದ್ರಲ್ಲ ಸರ್. ಪಾಪ ಎಲ್ಲಿಂದ ಊರಿಂದ ಎಲ್ಲ ಬರ್ತಾರೆ. ಸೊ ಯಾರಾದರೂ ಹೊಟ್ಟೆ ತುಂಬ ಊಟ ಮಾಡ್ಕೊಡೋದು ನಮ್ಗೆ ಅಷ್ಟೇ ಖುಷಿ. ಯಾಕಂದ್ರೆ ನಮಗೆಲ್ಲ ವರ್ಷವಿಡೀ ನಮ್ಗೆ ಊಟ ಹಾಕ್ತಾರೆ ಅವರು. ಸೊ ಒಂದಿನ ಊಟ ಹಾಕೋದ್ರಲ್ಲಿ ತಪ್ಪೇನಿಲ್ವಲ್ಲ. ದರ್ಶನ್ ಅವರು ಕಳೆದ ವರ್ಷದ ಬರ್ಡೇ ಕಂಪೇರ್ ಮಾಡಿದ್ರೆ ನಿಮಗೆ ಅಂದ್ರೆ ಈ ವರ್ಷ ಅಭಿಮಾನಿಗಳು ನೀವು ಹೇಳ್ಬೇಕಷ್ಟೇ. ನೀವು ಅದನ್ನ ಕಂಪೇರ್ ಮಾಡಿ ನೀವು ಹೇಳ್ಬೇಕಷ್ಟೇ, ನಾನು ಹೇಳೋಕ್ಕಾಗಲ್ಲ ಅದನ್ನ. ನಿಮಗೆ ಹೇಗೆ ಅನಿಸುತ್ತೆ? ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಎಲ್ಲೆಲ್ಲದೇನೋ ಬರ್ತಾರೆ, ವಿಶ್ ಮಾಡ್ತಾರೆ. ಅವ್ರ ಬರ್ಡೇಗೆ ಅವ್ರು ಕೇಕ್ ಕಟ್ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ. ನಮ್ಮ ಬರ್ಡೇಗಂತೂ ಪಾಪ ಎಲ್ಲಿಂದಾರು ತಂದು ಮಾಡ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಏನಿಲ್ಲ ಸರ್, ಈಗ ಇಲ್ಲ. ಫಸ್ಟ್ ಅವ್ರನ್ನೆಲ್ಲರೂ ಮುಗಿಸ್ಬಿಡ್ತೀನಿ, ಆಮೇಲೆ ಅದನ್ನ ಹೇಳ್ತೀನಿ. ಥ್ಯಾಂಕ್ ಯು. ಯಾವ ತಲೆ ಕೆಡ್ಸ್ಕೊಡಂಗೆ ಇಲ್ಲ. ಇಲ್ಲ ಕಳಿಸ್ಬಿಡಿ ಸರ್, ಆಚೆ ಕಳಿಸ್ಬಿಡಿ. ಹಲೋ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗಿಂದು 35ನೇ ಹುಟ್ಟುಹಬ್ಬದ ಸಂಭ್ರಮ. ಕಳೆದ ರಾತ್ರಿಗೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಅವರು ಅಭಿಮಾನಿಗಳು, ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರೊಂದಿಗೆ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ತಮ್ಮ ಅಭಿಮಾನಿಗಳೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇನ್ನು ಇವತ್ತು ಅವರ ಅಭಿಮಾನಿಗಳಿಗಾಗಿ ದರ್ಶನ್ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಬಂದಿರುವಂತಹ ಅಭಿಮಾನಿಗಳನ್ನು ಭೇಟಿ ಮಾಡಿ ಅವರಿಂದ ಶುಭಾಶಯಗಳನ್ನು ಸ್ವೀಕರಿಸಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆ ದರ್ಶನ್ ಹೇಳೋದಿಷ್ಟೇ, ಕಳೆದ 5-6 ವರ್ಷಗಳಿಂದ ಮಾತ್ರ ನಾನು ಇತ್ತೀಚೆಗೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀನಿ. ಇನ್ನು ಅಭಿಮಾನಿಗಳು ಯಾವ್ದಾವುದೋ ಊರುಗಳಿಂದ ಬಂದು ನನಗೆ ವಿಶ್ ಮಾಡ್ತಾ ಇದ್ದಾರೆ, ತುಂಬಾನೇ ಖುಷಿ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ತಿಳಿಸಿದ್ದಾರೆ. ಬರ್ಡೇ ಬಾಯ್ ಅಂತಿದ್ರೆ ಈಗ ಬರ್ಡೇ ಮ್ಯಾನ್ ಆಗಿಬಿಟ್ಟಿದ್ವಿ. ಓಕೆ, ಈ ಬರ್ತಡೇ ನಿಮಗೆ ಈ ಪರ್ಟಿಕ್ಯುಲರ್ ಈ 35ನೇ ವರ್ಷ 2012 ಎಷ್ಟು ವಿಶೇಷ ಸರ್ ನಿಮಗೆ? ಮುಂದೇನಂದರೆ ನಾನು ಆವಾಗಲೇ ಹೇಳ್ದಂಗೆ ಆ್ಯಕ್ಚುಲಿ ಒಂದು ಸ್ಲೋಗನ್ ಇದೆ, ಫಾರ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಆಫ್ ದ ಪೀಪಲ್ ಅಂತೇಳಿ. ಸೊ ಜನರಿಗೋಸ್ಕರ, ಜನರಿಗಾಗಿ, ಜನರಿಂದ, ಅದೇ ನನ್ನ ಬರ್ಡೇ. ಸೊ ಈ ಬರ್ತಡೇಲಿ ಎಕ್ಸಾಂಪಲ್ ನಿಮಗೆ ಈ ಲಾಸ್ಟ್ ವರ್ಷದಲ್ಲಿ ಇರೋಕ್ಕಿಂತ ಏನೋ ಒಂದು ಚೇಂಜಸ್ ಅನ್ನೋದು ಏನಾರು ಕಾಣಿಸುತ್ತೆ? ಅಂದರೆ ನಿಮ್ಮಲ್ಲಿ ಅಂತಲ್ಲ, ನಿಮ್ಮ ಲೈಫಲ್ಲಿ ಆಗಿರ್ಬೋದು ಅಥವಾ ಜನಗಳಲ್ಲಾಗಿರ್ಬೋದು, ಅಥವಾ ಎಕ್ಸ್ಟ್ರಾ ಒಂದು ಖುಷಿ, ಹ್ಯಾಪಿನೆಸ್ಸು ಏನಾರ ಒಂದು? ಸೊ ಆ ಥರದ್ದೇನಿಲ್ಲ, ನಾರ್ಮಲ್. ನಾನು ಮೊದಲಿಂದಾನು ಯಾವುದೇ ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಯಾವತ್ತೂ ತಲೆಗೆ ಎತ್ಕೊಂಡಿಲ್ಲ. ಸಕ್ಸಸ್ ಆದರೂ ಕಾಲು ಕೆಳಗಡೆ ಇಡ್ತೀನಿ, ಫೇಲ್ಯೂರ್ ಆದರೂ ಅಲ್ಲೇ ಇಟ್ಕೊಳ್ತೀನಿ. ಯಾವತ್ತು ತಲೆ ಮೇಲೆ ಎತ್ಕೊಂಡು ಅಯ್ಯೋ ಸಕ್ಸಸ್ ಸಿಕ್ತು ಸ್ವಲ್ಪ ಹಿಂಗೆ, ಅಯ್ಯೋ ಫೇಲ್ಯೂರ್ ಆಯಿತು ಸ್ವಲ್ಪ ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ, ಹಂಗೆ ಇರ್ತೀನಿ. ಹೇಗಿದ್ರೆ ಅದೇ ಥರ ನಾರ್ಮಲ್ ಆಗಿ. ಈಗ ಏನು ನನಗೆ ಅಂದಾತ್ರು ನನ್ನ ದೇವ್ರುಗಳೇನು ಬರ್ತಾರೆ, ಅವ್ರ ಬರ್ಡೇಗೆ ಅವ್ರು ಕೇಕ್ ಪಟ್ಟು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಪಾಪ ಒಂದು 10-6 ಜನ ಅವ್ರ ಕಾಸು ಹಾಕ್ಕೊಂಡು ಅವ್ರ ಕೇಕ್ಗಳು ತಂದ್ಕೊಂಡು ಅವ್ರು ಸೆಲೆಬ್ರೇಟ್ ಮಾಡ್ತಾರಲ್ಲ, ಅದನ್ನ ನೋಡಿ ಬಹಳನೇ ಖುಷಿ ಆಗುತ್ತೆ. ಆಮೇಲೆ ಎಲ್ಲೋ ಒಂದು ಕಡೆ ನಾನು ಅದಕ್ಕೆ ಅರ್ಹನ ಅಂತ ಒಂದು ಸಲ ಯೋಚನೆನೂ ಬರುತ್ತೆ. ಇವ್ರು ಇಷ್ಟೊಂದೆಲ್ಲ ಮಾಡ್ತಾರಲ್ಲ, ನಾನು ನಿಜವಾಗ್ಲೂ ಅದಕ್ಕೆ ಯೋಗ್ಯತೆ ಇದೆಯಾ ನನಗೆ ಅಂತ ಅಂದ್ಬಿಟ್ಟು. ಓಕೆ, ಬಟ್ ಪ್ರತಿಯೊಬ್ಬ ಮನುಷ್ಯ ಕೂಡ ತಂದೆಯಿಂದ ತಾಯಿಯಿಂದ ಏನೋ ಒಂದು ಪಡ್ಕೊಂಬಂದಿರ್ತಾನೆ ಅಂತಾರೆ. ದರ್ಶನ್ ಅವರು ಬೆಸ್ಟ್ ಪಾರ್ಟ್ ಅಪ್ಪನಿಂದ ಏನು ತೊಗೊಂಬಂದಿದ್ದಾರೆ, ಅಮ್ಮನಿಂದ ಏನು ತೊಗೊಂಬಂದಿದ್ದಾರೆ? ಮುಂದೇನಂದರೆ ನಿಜವಾಗ್ಲೂ ತುಗುದೀಪ ಶ್ರೀನಿವಾಸ್ ಅವ್ರ ಮಗ ಅಂತ ಹೇಳ್ಕೊಳಕ್ಕೆ ಭಾಳ ಹೆಮ್ಮೆ ಪಡ್ತೀನಿ. ಮೀನಾ ತುಗುದೀಪ ಶ್ರೀನಿವಾಸ್ ಅವ್ರ ಮಗ ಅಂತ ಹೇಳ್ಕೊಳಕ್ಕೆ ಇನ್ನೂ ಹೆಮ್ಮೆ ಪಡ್ತೀನಿ. ಯಾಕಂದರೆ ನಮ್ಮ ತಂದೆಗಿಂತ ಜಾಸ್ತಿ ನಮ್ಮ ತಾಯಿ ನನಗೆ ಜೀವನ ಕಲಿಸ್ತವ್ರು. ಆಮೇಲೆ ಇವತ್ತಿಗೂ ನನ್ನ ಬೆನ್ನೆಲುಬು ಅವರೇನೆ. ಸೊ
ಅವ್ರು ಹೇಳ್ಕೊಟ್ಟಿದ್ದಂಥ ವಿದ್ಯೆಗಳೇ ಇವತ್ತು ನನಗೆ ಕೆಲಸ ಬರ್ತಾ ಇರೋದು ಅಷ್ಟೇ. ಇವಾಗ ಆಲ್ಮೋಸ್ಟ್ ಇವಾಗ ನಿಮ್ಮ 45 ಸಿನಿಮಾ ತೊಗೊಂಡ್ರು ಆಲ್ಮೋಸ್ಟ್ ಎಲ್ಲ ರೀತಿಯ ಒಂದು ಕ್ಯಾರೆಕ್ಟರ್ ಟ್ರೈ ಮಾಡ್ಬಿಟ್ಟಿದ್ರ. ಇದು ಬಿಟ್ಟು ನಿಮಗೆಲ್ಲರ ಒಬ್ಬ ನಟನಾಗಿ ಈ ರೀತಿ ಒಂದು ಪಾತ್ರ ಮಾಡಬೇಕು, ನಾನು ಒಂದು ಟ್ರೈ ಮಾಡಬೇಕು, ವೈ ಕಾಂಟ್ ಐ ಟ್ರೈ ಅಂತ ಯಾವ್ದಾರು ಒಂದು ಇದೆಯಾ ಮನಸ್ಸಲ್ಲಿ? ಇವತ್ತವರೆಗೂ ಕನ್ಸು ಕಾಣಲ್ಲ. ನಾನು ಯಾವತ್ತೂ ರಾತ್ರಿ ಮನಗ್ಬಿಟ್ಟು ನಾನು ಈ ಥರ ಪಾತ್ರ ಮಾಡಬೇಕು, ನಾನು ಹಿಂಗೆ ಮಾಡಬೇಕು, ಅದು ಮಾಡಬೇಕು. ಪಾಲಿಗೆ ಬಂದಿದ್ದು ಪಂಚಾಮೃತನೇ, ಯಾವ ಪಾತ್ರ ಬಂದರೂ ನಾನು ಓಕೆ ಈ ಪಾತ್ರ ಬಂತ ಸರಿ ಅದಕ್ಕೇನೋ ಒಂದು ಟ್ರೈ ಮಾಡೋಣ ಅಂತೇಳಿ ಪ್ರಯತ್ನ ಪಡೋದು ಅಷ್ಟೇ. ಸೊ ಓಕೆ ಸರ್, ಇನ್ನೊಂದೇನೆಂದರೆ ಈಗ ಲಾಸ್ಟ್ ವರ್ಷ ಈಗ ಏನೋ ಒಂದು ಕೆಟ್ಟ ಘಟನೆ ನಡೀತು ನಿಮ್ಮ ಜೀವನದಲ್ಲಿ ಕೂಡ. ಸೊ ಅದಾದಮೇಲೆ ಸಾರಥಿ ಒಂದು ದೊಡ್ಡ ಹಿಟ್ ಆಯಿತು ಸಿನಿಮಾ ರಂಗದಲ್ಲಿ. ಸೊ ಸಾರಥಿ ರಿಲೀಸ್ ಆಗಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನಿತ್ತು ಸರ್ ಆ್ಯಕ್ಚುಲಿ? ಯಾಕಂದರೆ ಆಲ್ಮೋಸ್ಟ್ ಆಗಿ ಇವಾಗ ಎಲ್ಲ ಹೊರಗಡೆ ಒಂದು ಹೇಳ್ತಾ ಇದ್ದಿದೆ ಅಂದರೆ ಸಾರಥಿ ಗೆಲ್ಲಲ್ಲ, ಇವಾಗ ಆಗೋಯ್ತು, ದರ್ಶನ್ ಅವರ ಸಿನಿಮಾ ಜೀವನ ಮುಗೀತು, ಆ ಥರ ಎಲ್ಲ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಅವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು, ಏನು ಅನಿಸ್ತಾ ಇತ್ತು ನಿಮಗೆ ಅವಾಗ ನಾರ್ಮಲ್ ಆಗಿ? ಒಂದು ಕೇಳಿ ಬರ್ತಾ ಇತ್ತು ಅದಕ್ಕಿಂತ ನಾನು ಹೇಳ್ತೀನಿ ಎಲ್ಲರೂ ಜೀವನದಲ್ಲಿ ನಡೆಯುತ್ತೆ, ಅದು ಯಾರ ಮನೇಲಿ ನಡೆದೇ ಇರೋದಲ್ಲ. ಆಮೇಲೆ ಇಟ್ಸ್ ಎ ಡೊಮೆಸ್ಟಿಕ್ ಪ್ರಾಬ್ಲಮ್ ಆ್ಯಕ್ಚುಲಿ. ಆಮೇಲೆ ಒಂದು ಓಪನ್ ಆಗಿ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನನಗೆ 2 ಮುಗ್ಗಳಿದೆ. ಒಂದು ಐ ಕ್ಯಾನ್ ಬಿ ಟೂ ಗುಡ್ ಆರ್ ಟೂ ಬ್ಯಾಡ್. ನನಗೆ ಈ ಮಧ್ಯದಲ್ಲಿ ನಿಂತ್ಕೊಂಡು ನೋಟಂಕಿ ಆಡೋ ಬುದ್ಧಿ ನಮ್ಗೆ ಯಾವತ್ತೂ ಕಲಿಸಿಲ್ಲ, ಯಾಕಂದ್ರೆ ನಮ್ಮ ರಕ್ತದಲ್ಲಿ ಅದು ಬಂದಿಲ್ಲ. ನನಗೆ ಚೆನ್ನಾಗಿಲ್ಲ. ಆಮೇಲೆ ನಾನು ತುಂಬ ಮುಂಗೋಪಿ. ನಾನು ಯಾವತ್ತೂ ನನ್ನ ಕೋಪ ನಾನು ಹಿಡಿಯಲ್ಲ. ನಾನು ಕೋಪ ಬಂತ ಅದು ಯಾರೇ ಆಗಲಿ, ಏನೇ ಆಗಲಿ, ಎಂಥವರೇ ಆಗಲಿ ನಾನು ಬಿಡಲ್ಲ. ಸೊ ಒಂದೇನಂದ್ರೆ ನನ್ನ ಡೊಮೆಸ್ಟಿಕ್ ಪ್ರಾಬ್ಲಮ್ ಅದು. ನಾನು ಯಾರೋ ಇನ್ನೊಬ್ಬರ ಮನೆಗೆ ಹೋಗ್ಬಿಟ್ಟು ಏನೋ ಗಲಾಟೆ ಮಾಡ್ಕೊಂಬಂದೆ, ನನ್ನ ಮನೇಲಿ ನಡೆದಿರೋ ಗಲಾಟೆ ಅದನ್ನು ಸ್ವಲ್ಪ ಮೀಡಿಯಾದಿಂದ ಹೈಪ್ ಆಯಿತು. ಓಕೆ, ಗುಡ್ ಆ್ಯಂಡ್ ಫೈನ್. ನಾನು ಯಾವತ್ತೂ ಅದನ್ನು ಇದು ಮಾಡಲ್ಲ. ಚೆನ್ನಾಗಿದ್ದೀವಿ ನಾನು ಹೆಂಡ್ತಿ, ಅದ್ರೊಳಗೇನಿಲ್ಲ. ಯಾರ ಮನೇಲಿ ನಡೆದಿರೋದೇನಿಲ್ಲ. ಈಗ ನಿಮ್ಮ ಮನೇಲಿ ಈಗ ನಿಮಗಿನ್ನೂ ಮದುವೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ, ಮದುವೆ ಆಗಿರಿ ಗೊತ್ತಾಗುತ್ತೆ. ಆಮೇಲೆ ಯಾರು ಮದುವೆ ಆಗಿದ್ದವ್ರನ್ನ ಕೇಳಿ ನೋಡ್ರಿ, ಆಗುತ್ತೆ. ಅದೆಲ್ಲ ಒಂದು ಕಡೆ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ. ಹಂಗಂತ ಅಂದ್ಬಿಟ್ಟು ನಾನು ಹೆಂಡ್ತಿ ಹತ್ರ ನಾನು ತುಂಬ ಡೌ ಮಾಡಿಕೊಂಡು ನಾನು ಹೊರಗಡೆ ಪೋಲಿ ಆಟಗಳು ಆಡ್ಕೊಂಡಿದ್ರೆ ಅವ್ನು ಮನುಷ್ಯ ಅನ್ಸ್ಕೊಳ್ಳಲ್ಲ. ನಾನು ಇರೋದು ಹಿಂಗೇನೆ. ಸೊ ಇಟ್ಸ್ ನಾಟ್ ಎ ದಿಸ್ ಥಿಂಗ್. ಆಮೇಲೆ ಜನಗಳಿಗೆ ಇವತ್ತೇನೆಂದರೆ, ಯಾವನ್ನೇ ಒಬ್ಬ ಕಲಾವಿದ ಆಗ್ಬೋದು, ಅವ್ನ ಪರ್ಸ್ನಲ್ ಲೈಫ್ ಕಟ್ಕೊಂಡು ಯಾರಿಗೂ ಏನು ಇದಾಗಬೇಕಾಗಿಲ್ಲ. ಅವ್ರಿಗೇನು ಸಿನಿಮಾ ಚೆನ್ನಾಗಿ ಮಾಡ್ತೀಯಾ, ಸ್ಕ್ರೀನ್ ಮೇಲೆ ನಿನ್ನ ಕೆಲಸ ನೀನು ಕರೆಕ್ಟಾಗಿ ಮಾಡ್ತೀಯಾ, ಸಿನಿಮಾ ನೋಡ್ತೀವಿ ನಾವು ಅಷ್ಟೇ. ನೀವು ಹೇಳ್ಬೋದು ನಿಮ್ಮನ್ನು ನೋಡಿ ಯಾರೋ ಅಭಿಮಾನಿಗಳು ಫಾಲೋ ಮಾಡಿ, ಅದೆಲ್ಲ ಏನೂ ಇಲ್ಲ. ಅದನ್ನು ಅವ್ರು ಕೇಳೋದು ಇಷ್ಟೇ, ಓಕೆ ದರ್ಶನ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಚೆನ್ನಾಗಿ ಫೈಟ್ ಮಾಡ್ತಾನೆ, ನಮ್ಗೆ 2.5 ಗಂಟೆ ಎಂಟರ್ಟೈನ್ ಮಾಡ್ತಾನೆ ಅಷ್ಟೇ. ನಾನು ಕೊಡೋ 40 ರೂಪಾಯಿ ಅವ್ನು ಎಂಟರ್ಟೈನ್ ಕೊಡ್ತಾನೆ ಅಷ್ಟೇ ಕೇಳೋದು. ಯಾವತ್ತು ಅವ್ರು ಬೋರ್ ಆಗ್ತಾರೆ, ಅವರೇ ಹೇಳ್ತಾರೆ ಬಾಮ್ಮ ಆಯಿತು ನಿಂದು ಟೈಮ್ ಮುಗೀತು, ಬಾ ನಿನ್ನ ಸೈಡಿಗೆ ಬಾ ಅಂತೇಳಿ. ದೇ ಆರ್ ದ ಡಿಸೈಡರ್ಸ್, ಯಾರೂ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್, ಒಳ್ಳೇದಾಗಲಿ, ನಿಮ್ಮ ಸಿನಿಮಾ ಕರಿಯರ್ ಕೂಡ ತುಂಬ ಚೆನ್ನಾಗಿರಲಿ. ಓಕೆ, ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಮಾತುಗಳನ್ನ ಕೇಳಿರಿ. 35ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಾಕಷ್ಟು ಮಾತಾಡಿದ್ರು, ಅವ್ರ ಮನಸ್ಸಲ್ಲಿದ್ದೂ ಸಾಕಷ್ಟು ಕೂಡ ಹೇಳ್ಕೊಂಡಿದ್ದಾರೆ. ಸೊ ಇನ್ನೇನು ಅವರ ಚಿಂಗಾರಿ ಕೂಡ ಸಕ್ಸಸ್ಫುಲ್ ಆಗಿ ಹೋಗ್ತದೆ, ಬುಲ್ಬುಲ್ ಕೂಡ ಮೂರ್ತ ಕಾಣ್ತದೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂದೀಪ್ ಸುವರ್ಣ, ನ್ಯೂಸ್ 24/7 ಬೆಂಗಳೂರು.